ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಅಭ್ಯರ್ಥಿ ನಮಗೆ ಕಾಮೆಂಟ್ಸನ್ನು ಹಾಕಿರುವಂಥದ್ದು. ಸರ್, BEdಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕಾ ಇಲ್ವಾ, ಡೈರೆಕ್ಟ್ BEd ಗೌರ್ಮೆಂಟ್ ಕಾಲೇಜಿಗೆ ಅಪ್ಲೈ ಮಾಡ್ಬೋದಾ, ಕರೆಸ್ಪಾಂಡೆನ್ಸ್ ಮಾಡ್ಬೋದಾ, BEdನ ಇನ್ಫಾರ್ಮೇಷನ್ ಕೊಡಿ ಅಂತ ಇವರು ಕೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಪ್ರತಿ ವರ್ಷ ಏನಪ್ಪ ಅಂದ್ರೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ BEdನ್ನು ಕರೀತಾರೆ. ಸೊ BEdನ್ನು ಕರೀತಾರೆ ಪ್ರತಿ ವರ್ಷ. ಅದು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಅಭ್ಯರ್ಥಿಗಳಿಗೆ ಗೋರ್ಮೆಂಟ್ ಸೀಟ್ದಿಂದ ಗೋರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ಪಡ್ಕೋಬೇಕಂತಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ಹೋಗಬೇಕಾಗತ್ತೆ. ಸೆಲೆಕ್ಷನ್ ಹೆಂಗೆ ಮಾಡ್ತಾರೆ ಅಂತಂದರೆ, ಇಲ್ಲಿ ಯಾವುದೇ ಥರದ ಎಕ್ಸಾಮ್ ತೊಗೊಳ್ಳೋದಿಲ್ಲ. ಡೈರೆಕ್ಟ್ ನಿಮ್ಮ ಪರ್ಸೆಂಟೇಜ್, ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ, ನಿಮ್ಮ ಪರ್ಸೆಂಟೇಜ್ ಮತ್ತು ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಕಟ್ ಆಫ್ ರ್ಯಾಂಕ್ಗಳನ್ನು ಹಾಕ್ತಾರೆ. ಸೊ ಕಟ್ ಆಫ್ ರ್ಯಾಂಕ್ಗಳನ್ನು ಕೊಟ್ಟು ಆಮೇಲೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡಿ ನಿಮಗೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ ಪ್ರತಿ ವರ್ಷ. ಹೀಗಾಗಿ ಯಾವುದೇ ಥರದಂಥ ಎಂಟ್ರೆನ್ಸ್ ಎಕ್ಸಾಮ್ BEd ಮಾಡಲಿಕ್ಕೆ ಇರುವುದಿಲ್ಲ. BEd ಮಾಡಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ. ಓಕೆನಾ? ನೀವು ಗೌರ್ಮೆಂಟ್ ಕಾಲೇಜಿಗೆ ಹೋಗ್ರಿ, ಪ್ರೈವೇಟ್ ಕಾಲೇಜಿಗೆ ಹೋಗ್ರಿ, ಆದರೆ ನೀವು ಕೌನ್ಸ್ಲಿಂಗ್ ಮುಖಾಂತರನೇ ಹೋಗಬೇಕಾಗತ್ತೆ. ಒಂದು ಕಂಡೀಷನ್ ಅಂದರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರುತ್ತೆ, ಅದು ಪೇಮೆಂಟ್ ಸೀಟ್ ಇರುತ್ತೆ. ನೀವು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು, ಅದಕ್ಕೆ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಆದರೆ ಗೌರ್ಮೆಂಟ್ ಕಾಲೇಜಲ್ಲೇ ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ನೀವು ಕಂಪಲ್ಸರಿಯಾಗಿ ಏನು ಮಾಡಬೇಕಂತಂದರೆ BEdಗೆ ಅಪ್ಲಿಕೇಶನ್ ಹಾಕಿ ಕೌನ್ಸ್ಲಿಂಗ್ ಮುಖಾಂತರ ಹೋಗಬೇಕಾಗತ್ತೆ. ಓಕೆನಾ? ಇದು ಏನಂತಂದರೆ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಡೌಟು. ನನಗೇನು ಕೇಳಿದ್ರಲ್ಲ ವಿದ್ಯಾರ್ಥಿಯು, ನಾವು ಡೈರೆಕ್ಟ್ ಹೋಗಿ ಗೌರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೋದು ಅಂತ ಕೇಳ್ತಾ ಇದ್ದಾರೆ. ಬರೋದಿಲ್ಲ. ಯಾಕಂದರೆ ಡೈರೆಕ್ಟಾಗಿ ಗೌರ್ಮೆಂಟ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಬರೋದಿಲ್ಲ. ನೀವು ಕೌನ್ಸ್ಲಿಂಗ್ ಮುಖಾಂತರ ಹೋಗಿ ಅಡ್ಮಿಷನ್ನ ತೊಗೋಬೇಕಾಗತ್ತೆ. ಯಾವ ಗೌರ್ಮೆಂಟ್ ಕಾಲೇಜ್ ಬೇಕೋ ಆ ಗೌರ್ಮೆಂಟ್ ಕಾಲೇಜಿಗೆ. ಓಕೆ, ಈ ಒಂದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗಳು ಇರ್ತವೆ. ಕೌನ್ಸ್ಲಿಂಗ್ ಮುಖಾಂತರ ಹೋದರೆ ಫೀಸ್ ಕಡಿಮೆ ಆಗುತ್ತೆ. ಡೈರೆಕ್ಟ್ ಹೋದರೆ ನೀವು ಫೀಸ್ ಜಾಸ್ತಿ ಆಗುತ್ತೆ ಪ್ರೈವೇಟ್ ಕಾಲೇಜಲ್ಲಿ. ಹೋಪ್ ಇದು ಕ್ಲೇರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಬರುವಂಥ BEd ಅಪ್ಡೇಟ್ಗಳಿಗಾಗಿ, BEd ಅಡ್ಮಿಷನ್ ಕೌನ್ಸ್ಲಿಂಗ್ ಪ್ರಕ್ರಿಯೆಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.